ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಬದುಕಿನ ಖುಷಿ. ನಾನು ನಿಮ್ಮ ವರು ಮಾತಾಡ್ತಿರೋದು. ಇವತ್ತಿನ ದಿನ ನಾನು ನಿಮಗೋಸ್ಕರ ಒಂದು ಕಂಟೆಂಟ್ ತಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ಪ್ರೀವಿಯಸ್ ವಿಡಿಯೋನಲ್ಲಿ ಯೋಗಾಸನ ಹಿಸ್ಟ್ರಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಒಂದು ಸಲ. ಓಕೆ, ನಾನು ಇವಾಗ ಯೋಗಾಸನದ ಸಂಬಂಧಪಟ್ಟ ಇನ್ನೊಂದು ಟಾಪಿಕ್ ತಂದಿದ್ದೀನಿ, ಅದೇ ಯೋಗಾಸನ ಚಕ್ರಗಳು. ಯೋಗಾಸನ ಚಕ್ರಗಳೇ ಟಾಪಿಕ್ ಯಾಕೆ ತೊಗೊಂಡಿದ್ದೀನಿ ಅಂದರೆ, ತುಂಬ ಜನಗಳಿಗೆ ನಮ್ಮ ದೇಹದಲ್ಲಿರುವ ಚಕ್ರಗಳ ಬಗ್ಗೆ ಮಾಹಿತಿ ಇರಲ್ಲ. ಏನೇನು ಚಕ್ರಗಳಂತ ಹೇಗೆ, ಅದು ಹೇಗೆ ಆ್ಯಕ್ಟಿವೇಟ್ ಆಗುತ್ತೆ, ಅದಕ್ಕೆ ಬಣ್ಣ ಏನು, ಕಲರ್ಗಳೇನಿರ್ಬೋದು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ. ಹಾಗೆ ಹಣ್ಣು ತರಕಾರಿಗಳು ಕೂಡ ನಮ್ಮ ಚಕ್ರಗಳಿಗೆ ಇಂಡಿಕೇಟ್ ಆಗುತ್ತೆ. ಅಂದರೆ ಏನೇನು ಹಣ್ಣುಗಳು ತಿಂದರೆ ನಮ್ಮ ದೇಹದಲ್ಲಿರುವ ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ ಅನ್ನೋದು ತಿಳಿಸ್ಕೊಳ್ಳೋಣ ಅನ್ನೋ ಒಂದಿದೆ. ತುಂಬ ಜನಕ್ಕೆ ಗೊತ್ತಿರಲ್ಲ ಯಾವ ಹಣ್ಣು ತಿಂದರೆ ಯಾವ ಗ್ಲ್ಯಾಂಡ್ಸ್ಗೆ ಏನು ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಟಾಪಿಕ್ ತೊಗೊಂಡಿದ್ದೀನಿ. ಸೊ 21st ಇಂಟರ್ನ್ಯಾಷನಲ್ ಯೋಗ ಡೇ ಇರೋದ್ರಿಂದ ಜನಗಳಿಗೆ ಯೋಗದ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಬೋದು ಅನ್ನೋ ಇಂಟೆನ್ಷನಲ್ಲಿ ಈ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಫುಲ್ ಕಂಪ್ಲೀಟ್ಲಿ ನೋಡಿ. ಇದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಇನ್ನೂ ಏನಾರು ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ಹೇಳಿ. ಯೋಗಾಸನದ ಚಕ್ರಗಳು ಅಂದರೆ ಯೋಗದಲ್ಲಿ ಮಾತನಾಡುವ ಚಕ್ರಗಳು ಅಥವಾ ಶಕ್ತಿ ಕೇಂದ್ರಗಳು. ಇವು ಮಾನವನ ದೇಹದಲ್ಲಿ ಇರುವ ಶಕ್ತಿಯ ಕೇಂದ್ರಗಳಾಗಿದ್ದು ಪ್ರಾಣಶಕ್ತಿಯ ಹರಿವಿಗೆ ಪ್ರಮುಖ ಪಾತ್ರವಹಿಸುತ್ತವೆ ಎಂದು ಯೋಗಶಾಸ್ತ್ರದಲ್ಲಿ ಹೇಳಲಾಗಿದೆ. ಇವು ಶರೀರ, ಮನಸ್ಸು, ಆತ್ಮದ ಮಧ್ಯೆ ಸಮತೋಲನ ಸಾಧಿಸಲು ಸಹಾಯ ಮಾಡುತ್ತವೆ. ಸೊ ಯೋಗಾಸನ ಚಕ್ರಗಳ ಬಗ್ಗೆ ತಿಳ್ಕೊಂಡ್ರಿ. ಯೋಗಾಸನ ಅಂದರೆ ಏನು ಅಂತ. ಸೊ ಯೋಗಾಸನದಲ್ಲಿ ಚಕ್ರಗಳು ಅಂತಾರೆ ಎಷ್ಟು ಬರ್ತವೆ, ಅದು ಹೇಗಿರುತ್ತೆ, ಯಾವ್ಯಾವ ಪ್ಲೇಸಲ್ಲಿ ಇರುತ್ತೆ, ಮತ್ತು ಅದು ಯಾವ್ಯಾವ ಕಲರ್ ಇಂಡಿಕೇಟ್ ಮಾಡುತ್ತೆ, ಮತ್ತು ಫ್ರೂಟ್ಸ್ ಇರ್ಬೋದು, ಹಣ್ಣಿರ್ಬೋದು, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇವಾಗ ತಿಳಿಸ್ಕೊಡ್ತೀನಿ. ಸೊ ಯೋಗಾಸನ ಚಕ್ರಗಳು ಅಂತ ನಾನು ಹೇಳೋದಕ್ಕಿಂತ ನಿಮಗೆ ಅದ್ರ ಬಗ್ಗೆ ತಿಳಿಬೇಕಲ್ವಾ, ಅದು ಎಲ್ಲೆಲ್ಲಿರುತ್ತೆ, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ಪಿಕ್ಚರ್ ಹಾಕಿದ್ದೀನಿ. ನಿಮಗೆ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಯಾವ್ಯಾವ ಥರ ಅಂತಾರೆ, ಕನ್ನಡ ಅಂತ ಇಂಗ್ಲೀಷಲ್ಲೂ ಹಾಕಿದ್ದೀನಿ. ಇವಾಗ ಮೇಯ್ನ್ ಇಂಗ್ಲೀಷಲ್ಲಿ ಒಂದು ಪಿಕ್ಚರ್ ಹಾಕಿದ್ದೀನಿ. ಯೋಗಾಸನದ ಒಟ್ಟು 7 ಪ್ರಮುಖ ಚಕ್ರಗಳಿವೆ. ಪ್ರತಿಯೊಂದು ಚಕ್ರಗಳು ವಿಭಿನ್ನ. ಅವುಗಳ ಹೆಸರುಗಳು ಹಾಗೂ ಬಣ್ಣ ಹಾಗೂ ತರಕಾರಿ ಹಾಗೂ ಸ್ಥಾನ ತಿಳಿಯೋಣ ಬನ್ನಿ. ಹಾಗೂ ಒಂದೊಂದು ಚಕ್ರಗಳ ಹೆಸರುಗಳನ್ನು ಹೇಳ್ಕೊಂಡು ಹೋಗೋಣ. ಓಕೆನಾ? ಯಾವ್ಯಾವ ಚಕ್ರ ಇದು ಏನೇನು ಹೆಸರು ಅಂತ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ನಮ್ಮ ದೇಹದಲ್ಲಿ ಈ 7 ಚಕ್ರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಚಕ್ರ ಅಂತ ಹೇಳ್ತೀನಿ ನೋಡಿ. ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ, ಅನಂತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರ ಚಕ್ರ. ಇಷ್ಟು ಕೂಡ 7 ಚಕ್ರಗಳ ಹೆಸರುಗಳು. ಸೊ ಇನ್ನು ಮುಂದೆ ನೀವು ತಿಳಿಯೋದಕ್ಕೆ ಹೋಗ್ತಿರೋದು ಅಂತಂದರೆ, ಚಕ್ರಗಳ ಹೆಸರು ಜೊತೆ ಬಣ್ಣ, ತರಕಾರಿ, ಹಣ್ಣು ಹಾಗೂ ಸ್ಥಾನಗಳು, ಅಂದರೆ ಅದು ಎಲ್ಲಿ ಇರುತ್ತೆ, ಅದು ಏನೇನು ಇಂಡಿಕೇಟ್ ಮಾಡುತ್ತೆ ಅನ್ನೋ ಚಕ್ರಗಳ ಬಗ್ಗೆ ಇವಾಗ ತಿಳಿಯೋಕ್ಕೆ ಹೋಗ್ತಾ ಇರೋದು. ಸೊ ಕ್ಲೀನಾಗಿ ನೋಡಿ ಡೀಟೇಲ್ಸು ತಿಳ್ಕೊಳ್ಳಿ. ಸೊ ನಿಮಗೆ ಮತ್ತೆ ಇನ್ನೂ ಕ್ಲಿಯರಾಗಿ ಗೊತ್ತಾಗಲಿ ಅನ್ನೋ ಇಂಟೆನ್ಷನ್ಗೋಸ್ಕರ ನಾನು ಎಲ್ಲ ಕಲರ್ಸು ಆ್ಯಂಡ್ ಹೆಸರುಗಳನ್ನ ಮತ್ತೆ ಟೈಪ್ ಮಾಡಿ ಹಾಕಿದ್ದೀನಿ ನೋಡಿ. ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ, ಅನಹರ್ತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರ ಚಕ್ರ. ಇಷ್ಟು 7 ಚಕ್ರಗಳು ಬರ್ತವೆ. ಎಲ್ಲದಕ್ಕೂ ಒಂದೊಂದು ಕಲರ್ ಇಂಡಿಕೇಟ್ ಆಗುತ್ತೆ. ನಮ್ಮ ದೇಹದಲ್ಲಿ ಒಂದು ಚಕ್ರಗಳು. ನಾವಿವಾಗ ತಿಳಿಯೋಕ್ಕೆ ಹೋಗ್ತಾ ಇರೋದು ಚಕ್ರಗಳ ಹೆಸರು ತಿಳ್ಕೊಂಡ್ವಿ. ಆ ಚಕ್ರಗಳ ಹೆಸರು ಜೊತೆ ಬಣ್ಣ, ಹಣ್ಣು, ತರಕಾರಿಗಳನ್ನ ಇವಾಗ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಮೂಲಾಧಾರ ಚಕ್ರ. ಬಣ್ಣ ಬಂದು ಕೆಂಪು, ಸ್ಥಾನ ಬಂದು ನರಚಕ್ರದ ಕೆಳಭಾಗದಲ್ಲಿ. ಹಣ್ಣುಗಳು ಏನೇನು ಇಂಡಿಕೇಟ್ ಆಗುತ್ತೆ ಅಂದರೆ ಟೊಮೆಟೊ, ಬೀಟ್ರೂಟ್, ಕೆಂಪು ದ್ರಾಕ್ಷಿ ಜೊತೆ ಸ್ಟ್ರಾಬೆರಿ, ಕೆಂಪು ಸೀಬೆ. ಸೊ ಇವಾಗ ಮೊದಲನೇದಾಗಿ ಮೂಲಾಧಾರ ಚಕ್ರ ಯಾವ ಬಣ್ಣ ಇಂಡಿಕೇಟ್ ಮಾಡುತ್ತೆ ಅಂದರೆ ಕೆಂಪು ಜೊತೆ ತರಕಾರಿ, ಹಣ್ಣು ಯಾವುದ್ಯಾವುದು ಅಂದರೆ ಟೊಮೆಟೊ, ಬೀಟ್ರೂಟು, ಕೆಂಪು ದ್ರಾಕ್ಷಿ, ಸ್ಟ್ರಾಬೆರಿ ಮತ್ತು ಕೆಂಪು ಸೀಬೆ. ಸ್ಥಾನ ಬಂದು ಮೀನ್ಸ್ ಗ್ಲ್ಯಾಂಡ್ಸ್, ಯಾವುದು ಅಂದರೆ ನರಚಕ್ರದ ಕೆಳಭಾಗ, ಇದನ್ನು ಇಂಡಿಕೇಟ್ ಮಾಡುತ್ತೆ.
ಇವಾಗ ಮೂಲಾಧಾರ ಚಕ್ರ ಬಗ್ಗೆ ತಿಳ್ಕೊಡ್ರಿ. ಇನ್ನು ನೆಕ್ಸ್ಟ್ ಬಂದು ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರ ಇಲ್ಲಿ ಯಾವ ಕಲರ್ ಇಂಡಿಕೇಟ್ ಮಾಡುತ್ತೆ ಅಂದರೆ ಆರೆಂಜ್ ಕಲರು. ಹಣ್ಣು ತರಕಾರಿ ಬಂದು ಕಿತ್ತಳೆ ಹಣ್ಣು, ಕಿತ್ತಳೆ ಬಾಳೆಹಣ್ಣು, ಕಿತ್ತಳೆ ಬಣ್ಣದ ಮೆಣಸಿನಕಾಯಿ, ಪಪ್ಪಾಯ. ಇದರ ಸ್ಥಾನ ಬಂದು ನರಕೇಂದ್ರ ಮೀನ್ಸ್ ನಾಭಿಯ ಕೆಳಭಾಗ ದಲ್ಲಿ ಬರುತ್ತೆ. ಮೀನ್ಸ್ ಗ್ಲ್ಯಾಂಡ್ಸ್ ಸ್ಥಾನಗಳದ್ದು. ಆ್ಯಕ್ಚುಲಿ ಇದ್ರದ್ದು ಗ್ಲ್ಯಾಂಡ್ಸ್ ಆ್ಯಂಡ್ ಬೆನಿಫಿಟ್ಸ್ನ ಇನ್ನೊಂದು ವಿಡಿಯೋ ಮಾಡ್ತೀನಿ, ಆವಾಗ ನೋಡಿ. ಇವಾಗ ಸ್ವಾದಿಷ್ಠಾನ ಚಕ್ರ ಬಗ್ಗೆ ತಿಳ್ಕೊಂಡ್ರಿ. ಇವಾಗ ಮಣಿಪುರ ಚಕ್ರದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ, ಓಕೆನಾ. ಮಣಿಪುರ ಚಕ್ರ ಅಂತಂದರೆ ಚಕ್ರದಲ್ಲಿ ಮಣಿಪುರ ಒಂದು 3ನೇ ಸ್ಥಾನದಲ್ಲಿದೆ. ಬಣ್ಣ ಬಂದು ಹಳದಿ. ಇದಕ್ಕೆ ಹಣ್ಣು ಮತ್ತು ತರಕಾರಿಗಳು ಬಂದು ಬಾಳೆಹಣ್ಣು, ಲೆಮನ್, ಹಳದಿ ಬಣ್ಣದ ಮೆಣಸಿನಕಾಯಿ, ಮಾವು, ಪೈನಾಪಲ್. ಕಲರ್ ಬಂದು ಹಳದಿ ಹೇಳಿದ್ನಲ್ವ. ಸೊ ಸ್ಥಾನ ಹೊಟ್ಟೆ ಭಾಗ ಮಧ್ಯ, ಅಂದರೆ ಮೀನ್ಸ್ ಹೊಟ್ಟೆಯ ಮಧ್ಯಭಾಗದಲ್ಲಿ ಬರುತ್ತೆ ಮಣಿಪುರ ಚಕ್ರ ಅನ್ನೋದು, ಓಕೆನಾ. ಸೊ ಮುಂದಿನ ಚಕ್ರ ಬಂದು 4ನೇದು ಅನರ್ಥ ಚಕ್ರ. ಅನರ್ಥ ಚಕ್ರ ಯಾವ ಬಣ್ಣ ಇಂಡಿಕೇಟ್ ಮಾಡೋದು ಅಂದರೆ ಹಸಿರು. ಹಣ್ಣು ಮತ್ತು ತರಕಾರಿಗಳು ಬಂದು ಅವಕಾಡೋ, ಹಸಿರು ದ್ರಾಕ್ಷಿ, ಸಪೋಟೊ, ಹಸಿರು ಆಪಲ್, ಹಸಿರು ಸೌತೆಕಾಯಿ, ಹಸಿರು ಎಲೆಗಳು ಬರುತ್ತಲ್ವ, ಅಂದರೆ ಸೊಪ್ಪು ತರಕಾರಿ, ಅದು ಇಂಡಿಕೇಟ್ ಆಗುತ್ತೆ. ಹೀರೆಕಾಯಿ ಈ ಥರ ಬರುತ್ತಲ್ವ, ಅದೆಲ್ಲ ಇಂಡಿಕೇಟ್ ಆಗುತ್ತೆ. ಸ್ಥಾನ ಬಂದು ಹೃದಯ ಭಾಗ, ನಮ್ಮ ಹಾರ್ಟ್ ಪ್ಲೇಸಲ್ಲಿ ಹಾರ್ಟ್ ಚಕ್ರ ಅಂತಲೇ ಕರೀತಾರೆ ಅನರ್ಥ ಚಕ್ರನ. ಸೊ ಇದು ಹಸಿರನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇವಾಗ 4 ಚಕ್ರಗಳ ಬಗ್ಗೆ ತಿಳ್ಕೊಂಡ್ರಿ. ಇವಾಗ 5ನೇ ಚಕ್ರ ಬಂದು ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ಇದರ ಬಣ್ಣ ಬಂದು ನೀಲಿ. ಮತ್ತು ಹಾಗೆ ಹಣ್ಣು ಮತ್ತು ತರಕಾರಿಗಳು ಬಂದು ನೀಲಿ ದ್ರಾಕ್ಷಿ, ಬ್ಲೂಬೆರಿ, ಬ್ಲೂ ಪ್ಲಮ್, ಬ್ಲ್ಯಾಕ್ಬೆರಿ. ಸೊ ಇದು ಸ್ಥಾನ ಮೀನ್ಸ್ ಪ್ಲೇಸ್ ಬಂದು ಗಂಟಲು ಭಾಗ, ನಮ್ಮ ಗಂಟಲು ಭಾಗದಲ್ಲಿ ಬರುತ್ತೆ ಇದು. ಸೊ ಇದನ್ನು ಥ್ರೋಟ್ ಚಕ್ರ ಅಂತ ಕರೀತಾರೆ. ಸೊ 5 ಚಕ್ರಗಳ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ನಾವು ನೆಕ್ಸ್ಟ್ ತಿಳಿಯೋಕೆ ಹೋಗ್ತಾರಂಥದ್ದು ಆಗ್ನ ಚಕ್ರ. ನೆಕ್ಸ್ಟ್ 6ನೇ ಚಕ್ರ ಬಂದು ಆಗ್ನ ಚಕ್ರ. ಇದನ್ನು ಥರ್ಡ್ ಐ ಅಂತ ಕರೀತಾರೆ. ಇದ್ರ ಬಣ್ಣ ಬಂದು ಬೂದು ಬಣ್ಣ ಮೀನ್ಸ್ ಪರ್ಪಲ್ ಇಂಡಿಗೋ ಅಂತ. ಇದು ಹಣ್ಣು ತರಕಾರಿಗಳು ಯಾವುದಾದ್ರು ಇಂಡಿಕೇಟ್ ಮಾಡುತ್ತೆ ಅಂದರೆ ಇಂಡಿಗೋ ಬಣ್ಣದ ಪ್ಲಮ್, ಬ್ಲೂಬೆರಿ, ಡಾರ್ಕ್ ಬೆರಿ, ಬದನೆಕಾಯಿ, ದ್ರಾಕ್ಷಿ. ಆಗ್ನ ಚಕ್ರಕ್ಕೆ ಇಷ್ಟು ತರಕಾರಿಗಳು ಇಂಡಿಕೇಟ್ ಮಾಡುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಬಂದು 7ನೇದು ಚಕ್ರ. 7ನೇ ಚಕ್ರ ಯಾವುದು ಅಂತಂದರೆ ಸಹಸ್ರ ಚಕ್ರ. ಸಹಸ್ರ ಚಕ್ರದ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ, ಓಕೆ. ಸೊ ಇವಾಗ ಕೊನೆಯದಾಗಿ 7ನೇದು ಸಹಸ್ರ ಚಕ್ರ. ಸಹಸ್ರ ಚಕ್ರದ ಬಣ್ಣ ಬಂದು ವೈಲೆಟ್ ಅಥವಾ ತಿಳಿ ಬಿಳಿ. ಇದು ಈ ಕಲರ್ ಇಂಡಿಕೇಟ್ ಮಾಡುತ್ತೆ. ಸೊ ಇದು ಹಣ್ಣು ತರಕಾರಿ ಬಂದು ದ್ರಾಕ್ಷಿ ವೈಲೆಟ್, ತೆಂಗಿನ ನೀರು ಬಿಳಿ, ಕಬ್ಬು ಹಣ್ಣು ಲೈಟ್ ಬಣ್ಣದ ಸೌತೆಕಾಯಿ, ಇಷ್ಟು ಇಂಡಿಕೇಟ್ ಮಾಡುತ್ತೆ. ಸೊ ಇದರ ಸ್ಥಾನ, ಇದರ ಪ್ಲೇಸ್ ಅಂದರೆ ತಲೆ ಮೇಲ್ಭಾಗದಲ್ಲಿ ಬರುತ್ತೆ. ನಮ್ಮ ತಲೆಯ ಮೇಲ್ಭಾಗದಲ್ಲಿ ಸಹಸ್ರ ಚಕ್ರದು ಇಂಡಿಕೇಟ್ ಮಾಡುತ್ತೆ. ಇದಕ್ಕೆ ಯಾವುದೇ ಚಕ್ರಗಳು ಇಂಡಿಕೇಟ್ ಆಗಲ್ಲ, ಅಂದರೆ ಗ್ಲ್ಯಾಂಡ್ಸ್ಗಳು ಯಾವುದು ಇಂಡಿಕೇಟ್ ಆಗಲ್ಲ. ಇನ್ನು ನೆಕ್ಸ್ಟಿನ ವಿಡಿಯೋದಲ್ಲಿ ನಾನು ಸಹಸ್ರ ಚಕ್ರಕ್ಕೆ ಬರೋವಂಥ ಆಸನಗಳು. ಸೊ ಇಷ್ಟು 7 ಚಕ್ರಗಳ ಬಗ್ಗೆ ತಿಳ್ಕೊಂಡ್ರಿ. ಅದರ ಹೆಸರುಗಳಿರ್ಬೋದು, ಬಣ್ಣಗಳಿರ್ಬೋದು, ಹಣ್ಣುಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಇನ್ನು ನೆಕ್ಸ್ಟ್ ವಿಡಿಯೋಗೆ ಇದರಲ್ಲಿ ಅದಕ್ಕೆ ಸಂಬಂಧಪಟ್ಟ ಚಕ್ರಗಳಿಗೆ ಸಂಬಂಧಪಟ್ಟ ಆಸನಗಳಿರ್ಬೋದು, ಗ್ಲ್ಯಾಂಡ್ಸ್ಗಳ ಬಗ್ಗೆ ಇರ್ಬೋದು, ಅದಕ್ಕಿಂತ ಆಗುವಂಥ ಬೆನಿಫಿಟ್ಗಳಿರ್ಬೋದು, ಎಲ್ಲನೂ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡ್ತೀನಿ. ಪ್ಲಸ್ ಇನ್ನೊಂದು, ನೀವು ಈ ಹಣ್ಣು ತರಕಾರಿಗಳನ್ನು ಪ್ರತಿದಿನ ಆಹಾರದಲ್ಲಿ ಸೇರಿಸ್ಕೊಂಡ್ರೆ ಚಕ್ರಗಳ ಶುದ್ಧೀಕರಣ, ಶಕ್ತಿವರ್ಧನೆ ಹಾಗೂ ಆಯುಷ್ಗಳು ಸಹಾಯವಾಗುತ್ತದೆ. ಚಕ್ರಗಳಿಂದ ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಸಮತೋಲನ ತರುತ್ತದೆ. ಇಂದಿನಿಂದಲೇ ನಿಮ್ಮ ಆಹಾರಕ್ಕೆ ಇವುಗಳನ್ನು ಸೇರಿಸಿ ಆರೋಗ್ಯದ ಬದುಕು ಕಟ್ಟಿಕೊಳ್ಳಿ. ಇದನ್ನು ಡೈಲಿ ನಾವು ನಮ್ಮ ಆಹಾರದಲ್ಲೆಲ್ಲ ಬಳಸ್ಕೊಂಡು ತುಂಬ ಯೂಸ್ ಆಗುತ್ತೆ.
ನಮ್ಮ ಒಂದೊಂದು ಚಕ್ರಗಳು ಫ್ರೂಟ್ಸ್ಗಳು ಗೊತ್ತಿದೆ ಅಲ್ಲ, ಸೊ ಅದ್ರ ಬಗ್ಗೆ ತುಂಬ ವಿಷಯಗಳು ತಿಳ್ಕೊಂಡಿದ್ವಿ. ಈ ಚಿತ್ರಗಳನ್ನು ಜಾಗೃತಿಗೊಳಿಸಲು ವಿವಿಧ ಯೋಗಾಸನಗಳು, ಪ್ರಾಣಾಯಾಮ, ಧ್ಯಾನ ಮತ್ತು ಮಂತ್ರಗಳ ಸಹಾಯವನ್ನು ಪಡೆದುಕೊಂಡು ಈ ಚಕ್ರಗಳನ್ನು ಯೋಗಾಸನ ಚಕ್ರಗಳ ಬಗ್ಗೆ ತಿಳ್ಕೊಂಡ್ರಿ. ಸೊ ಹೇಗೆ ಅನಿಸ್ತು ಈ ವಿಡಿಯೋ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಬದುಕಿನ ಖುಷಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್.